ಕಷ್ಟಪಟ್ಟು ದುಡಿ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ತಗೋ, ಅದು ಸಂತೋಷ, ಅದು ನೀನು ಟ್ರಸ್ಟ್ ಬಿಲ್ಡ್ ಮಾಡ್ಕೊಂತ ಇನ್ನು. ಸೊ ನಾನು ಏನ್ ಮಾಡಿದೆ, ನಮ್ಮ ಲೋಕಲ್ ಮೆಕ್ಯಾನಿಕ್ ಹತ್ರ ತೋರ್ಸೋಣ ಎಲ್ಲಾದ್ರೂ ಅಂತ ಅಂದ್ಬಿಟ್ಟು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, 2 ಡೇಸ್ ಬ್ಯಾಕು ನನಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಂದರೆ ಈ ಗ್ಯಾರೇಜಲ್ಲಿ ಕಾರ್ ಬಗ್ಗೆ ಒಂದು ಸಣ್ಣ ಪ್ರಾಬ್ಲಮ್ ಇತ್ತು, ಒಂದು ಫ್ರಂಟ್ ವೀಲಲ್ಲಿ. ಅಂದರೆ ನಾನು ಮಾರ್ನಿಂಗ್ ಟೈಮ್ಸ್ ಮಾತ್ರ ರಿವರ್ಸ್ ಮಾಡಿದಾಗ, ನಾನು ಮನೆಯಿಂದ ಆಚೆಗೆ ರಿವರ್ಸ್ ತೆಗಿಬೇಕಾದ್ರೆ ಗಾಡಿನ ಲೈಟಾಗಿ ಅಂತ ರಬ್ಬಿಂಗ್ ಸೌಂಡ್ ಬರೋದು. ಇವಾಗ ನಾವು ಏನಾದ್ರು ಬೀರು ಏನಾದರೂ ನಾವು ತಳ್ಳಿದಾಗ ಏನು ಸೌಂಡ್ ಬರುತ್ತೆ, ಸೊ ಆ ಥರ ಒಂದು ಸೌಂಡ್ ಹಿಡ್ದಾಗ ಬರೋದು. ಇದು ನಾನು ಸುಮಾರು ಒಂದು 2 ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ವಾರಕ್ಕೆ 1 ಸಲ ಇಲ್ಲ 2 ಸಲ ಮ್ಯಾಕ್ಸಿಮಮ್ ಆಚೆ ತೆಗೆಯೋದು ಗಾಡಿನ, ಅಷ್ಟೇ ಸ್ನೇಹಿತರೆ. ಏನೋ ಕೆಲಸ ಇತ್ತಂದರೆ ತೆಗಿತೀನಿ ಆಚೆಗೆ. ಸೊ ಆ ಟೈಮಲ್ಲಿ ಇದು ಬರೋದು. ನನಗೆ ಯಾಕೋ ಆಚೆ ಹೋಗ್ಬೇಕಂದ್ರೆ ಸ್ವಲ್ಪ ಲಾಂಗ್ ಫ್ಯಾಮಿಲಿ ಜೊತೆ ಸ್ವಲ್ಪ ಇದು ಬಂತು ನನಗೆ. ಯಾಕೋ ಸ್ವಲ್ಪ ರೆಡಿ ಮಾಡಿಸ್ಕೊಳ್ಳೋಣ, ಒಂದು ಸ್ವಲ್ಪ ಚೆಕ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ನಾನು ರೋಹಿತ್ ಹತ್ರ ಅಥವಾ ಆಥರೈಸ್ ಸರ್ವಿಸ್ ಸೆಂಟ್ರಲ್ಲಿ ಮಾತ್ರನೇ ನಾನು ಯೂಶಲಿ ನಾನು ಗಾಡಿನ ರೆಡಿ ಮಾಡಿಸೋದು. ಸ್ವಲ್ಪ ದೂರ ಆದ್ರೂ ಅವ್ರ ಹತ್ರನೇ ಮಾಡಿಸ್ಕೊತೀನಿ ಟೈಮ್ ನೋಡಿಕೊಂಡು. ನಾನು ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ರೋಹಿತ್ ಕಳಿಸ್ದೆ. ರೋಹಿತ್ ಯಾರಂದ್ರೆ ನೀವು ನೋಡ್ತಿರ್ಬೋದು, ಅದೇ ಯೂಸ್ಡ್ ಗಾಡಿ ತಗೊಳಕ್ಕಿಂತ ಮುಂಚೆ ಗಾಡಿನ ಯಾವ ತರ ಚೆಕ್ ಮಾಡಬೇಕು ಅನ್ನೋದ್ರ ಒಂದು ವಿಡಿಯೋ ಅಲ್ಲಿ ರೋಹಿತ್ ಅವ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ಪ್ಫುಲ್ ಇರುತ್ತೆ ಅದು ನಿಮ್ಗೆ. ಸೊ ಅವ್ರು ಕಳಿಸಿದಾಗ ಅವ್ರು ಅದಕ್ಕೆ ರಿಪ್ಲೈ ಮಾಡಿಲ್ಲ. ಆಲ್ಮೋಸ್ಟ್ 1 ದಿವಸ ವೆಯ್ಟ್ ಮಾಡಿದೆ, ರಿಪ್ಲೈ ಮಾಡಿಲ್ಲ. ಸೊ ಮೋಸ್ಟ್ಲಿ ಬ್ಯುಸಿ ಇರ್ಬೋದು, ಅಥವಾ ಏನೋ ಓಕೆ ಅವ್ರೊಂದು ಯಾವುದೋ ಒಂದು ಇದರಲ್ಲಿ ಇರ್ಬೋದು, ಮೋಸ್ಟ್ಲಿ ಆಚೆ ಇರ್ಬೋದು, ಏನೋ ಗೊತ್ತಿಲ್ಲ. ಸೊ ನಾನು ಏನ್ ಮಾಡಿದೆ, ನಮ್ಮ ಲೋಕಲ್ ಮೆಕ್ಯಾನಿಕ್ ಹತ್ರ ತೋರ್ಸೋಣ ಎಲ್ಲಾದ್ರೂ ಅಂತ ಅಂದ್ಬಿಟ್ಟು ನಾನೊಂದು ಗ್ಯಾರೇಜ್ ಹತ್ರ ಹುಡ್ಕೊಂಡು ಬಂದೆ. ಇದು ಬಂದ್ಬಿಟ್ಟು ಕಾಡ್ಗೋಡಿ ಪೋಸ್ಟ್, ಅಂದ್ರೆ ಈ ವೈಟ್ ಫೀಲ್ಡ್ ಈ ಕಡೆ ಈ ಸ್ಟ್ರೆಚಲ್ಲಿ ನಾನು ಆಕ್ಚುಲಿ ಹೇಳ್ತಿರೋದು. ಅಂಗಡಿನ ಡಿಸ್ಕ್ಲೋಸ್ ಮಾಡ್ತಿಲ್ಲ, ಯಾಕಂದ್ರೆ ಇವರು ಇಲ್ಲಿ ಓಡಾಡ್ತಿರ್ತೀವಿ ರೆಗ್ಯುಲರ್ ಆಗಿ, ಯಾಕೆ ಸುಮ್ಮನೆ ಇದು ಮಾಡ್ಕೊಳ್ಳೋದು. ಸೊ ನೀವು ಹುಷಾರಾಗಿರ್ಬೋದು, ಅಟ್ಲೀಸ್ಟ್ ಯಾವ ತರ ಡೀಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿಮ್ಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ. ಇವ್ರ ಹತ್ರ ನಾನು ಕಾರ್ನ ತಗೊಂಡೋದೆ. ಕಾರ್ ಅವರು ಬಂದು ರಿಸೀವ್ ಮಾಡ್ಕೊಂಡು ಸರ್ ಈ ಥರ ಪ್ರಾಬ್ಲಮ್ ಇದೆ ಸರ್ ಇದು ಅಂತೆಲ್ಲ ಹೇಳಿದಾಗ, ಅವ್ರು ಏಕ್ದಮ್ ಗಾಡಿನ ಕುತ್ಕೊಂಡ್ರು. ಸುಮ್ಮನೆ ಹಿಂಗೆ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡು, ಆಲ್ರೆಡಿ ಗಾಡಿನೂ ನೋಡಿಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ಅದಕ್ಕೆ ಅವರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಸರ್ ಇದು ಬಂದ್ಬಿಟ್ಟು ಡಿಸ್ಪ್ಲೇಟ್ ಸರ್, ಇದು 100% ಇದು ಡಿಸ್ಪ್ಲೇಟ್ ಹೋಗಿರುತ್ತೆ ಸರ್, ಇದು ಎಷ್ಟು ಸುಮ್ಮನೆ ಹಳೆ ಗಾಡಿ ಇಲ್ಲ ಸರ್, ಇದು ಡಿಸ್ಪ್ಲೇಟ್ ಹೋಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನನಗೆ ಅಲ್ಲೇ ಅವ್ರ ಮೇಲೆ ಫಸ್ಟ್ ಇಂಪ್ರೆಷನ್ ಹೋಯ್ತು. ಇದು ಯಾಕೋ ನನಗೆ ಅವ್ರ ಮೇಲೆ ಟ್ರಸ್ಟ್ ಬಂದಿಲ್ಲ. ಹೌದಾ ಸರ್ ಡಿಸ್ಪ್ಲೇಟೇ ಪ್ರಾಬ್ಲಮ್ ಅಂತೀರಾ ಅಂತ ಅಂದ್ಬಿಟ್ಟು ಕೇಳಿದಾಗ, ಹೌದು ಸರ್ ಇದು 100% ಅದೇ ಸರ್ ಅಂತೆಲ್ಲ ಇದು ಮಾಡಿದೆ. ಸೊ ನಾನು ಎಷ್ಟು ಸರ್ ಆಗ್ಬೋದು ಇದು ಡಿಸ್ಪ್ಲೇಟ್ ಇವಾಗ ಹಾಕ್ಸ್ಬೇಕಂದ್ರೆ ಎಷ್ಟಾಗುತ್ತೆ, ಟೈಮ್ ಎಷ್ಟೊತ್ತಾಗುತ್ತೆ ಅಂತ ಕೇಳಿದೆ. ಸರ್ ಗಾಡಿ ಬಿಟ್ಟೋಗಿ ಸರ್, ನೀವು ಒಂದು 1.5 ಅವರ್ ನಿಮಗೆ ಕರಿತೀನಿ ಸರ್, ನಿಮಗೆ ಫೋನ್ ಮಾಡಿ. ಇದೊಂದು 2500 2600 ರೂಪಾಯಿ ಕೆಲಸ ಇರುತ್ತೆ ಸರ್. 1800 1900 ರೂಪಾಯಿ ಇದು ಡಿಸ್ಪ್ಲೇಟು ಮತ್ತೆ ಲೇಬರ್ ಚಾರ್ಜ್ ಸರ್, ಎರಡು ಸೇರಿ ಒಂದು 2500 2600 ರುಪೀಸ್ ಆಗುತ್ತೆ ಸರ್ ಹೆಚ್ಚು ಕಡಿಮೆ ಅಂತ ಹೇಳಿದ್ರು. ಓ ಹೌದಾ ಅಷ್ಟಾಗುತ್ತಾ ಅಂತ ಅಂದ್ಬಿಟ್ಟು ನನ್ಗೆ ಯಾಕೋ ಅವ್ರ ಮೇಲೆ ಹೋಯ್ತು, ಹೇಳ್ದಂಗೆ ಅವ್ರ ಮೇಲೆ ನಂಬಿಕೆ ಹೋಯ್ತು. ಸರಿ ಸರ್ ವೆಯ್ಟ್ ಮಾಡ್ತೀನಿ ನೋಡಿ, ಬೇಕಾದ್ರೆ ಇಲ್ಲೇ ಮಾಡಿ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ದೆ. ಅವ್ರು ಇಲ್ಲಿ ಒಪ್ಕೊಂಡಿಲ್ಲ, ಸರ್ ಗಾಡಿ ಬಿಟ್ಟೋಗಿ ಸರ್ ಆಮೇಲೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅಲ್ಲಿ ಕಸ್ಟಮರು ಇರ್ತಿಲ್ಲ, ಯಾರು ಇರ್ತಿಲ್ಲ ಇಲ್ಲಿ. ಸರಿ ಆಯ್ತು ಬಿಡಿ ಸರ್, ಹಂಗಾದ್ರೆ ಸಾಯಂಕಾಲ ಎಷ್ಟೊತ್ತಿಗೆ ಇರ್ತೀರಾ ಅದು ಇದು ಕೇಳ್ಕೊಂಡು ಸಾಯಂಕಾಲ ಬರ್ತೀನಿ ಬಿಡಿ, ನಾನು ಸಾಯಂಕಾಲ ಬಂದು ಗಾಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಗಾಡಿ ತಗೊಂಡು ವಾಪಸ್ ಹೋಗ್ಬಿಟ್ಟೆ. ಸರಿ ಮನೆಗೆ ಹೋಗೋಣ, ಎಲ್ಲಾದ್ರು ಆಥರೈಸ್ ಸರ್ವಿಸ್ ಸೆಂಟರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಾಗ ಇನ್ನೊಂದು ಗ್ಯಾರೇಜ್ನ ಕೂಡ ನಾನು ನೋಡಿದೆ. ಸೊ ಅಲ್ಲಿ ಒಂದ್ಸಲ ಟ್ರೈ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಒಂದ್ಸಲ ಗಾಡಿ ನಿಲ್ಲಿಸ್ದೆ. ಅವರು ಬಂದು ರಿಸೀವ್ ಮಾಡ್ಕೊಂಡು ರ್ಯಾಂಪಲ್ಲಿ ಹತ್ತಿಸಿದ್ರು ಫಸ್ಟ್ ಕಾರ್ನ. ನಾನೆಲ್ಲ ಕತೆ ಹೇಳಿದೆ ಅವ್ರಿಗೆ, ಈ ತರ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಅವರು ರ್ಯಾಂಪಲ್ಲಿ ಹತ್ತಿಸಿ ಒಂದ್ಸಲ ವೀಲ್ನ ಈ ಕಡೆ ಆ ಕಡೆ ಶೇಕ್ ಮಾಡಿ, ಮೇಲೆ ಕೆಳಗಡೆ ಶೇಕ್ ಮಾಡಿ ತಿರುಗಿಸ್ತಾ ಇದ್ದಾರೆ, ಹಿಂದ್ಗಡೆ ಮುಂದ್ಗಡೆ ಎಲ್ಲ ತಿರುಗಿಸ್ತಾ ಇದ್ದಾರೆ. ಪರವಾಗಿಲ್ಲ ಸರ್, ಏನೋ ಅಂತ ಏನು ಸೌಂಡ್ ಅವೆಲ್ಲ ಏನು ಕೇಳಿಸ್ತಿಲ್ಲ ಸರ್ ನನಗಂತೂ ಅಂತ ಹೇಳಿದೆ. ಸರ್ ಇಲ್ಲ ಸರ್ ಸೌಂಡ್ ಅಂತೂ ಬರ್ತಾ ಇದೆ, ಇರಿ 1 ನಿಮಿಷ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಈ ವಿಡಿಯೋ ತೋರಿಸ್ದೆ. ವಿಡಿಯೋ ನೀವು ನೋಡಿ ಏನ್ ಸೌಂಡ್ ಅಂತ ನಿಮ್ಗೆ ಗೊತ್ತಾಗುತ್ತೆ.
ಸೊ ಇದು ತೋರಿಸಿದಾಗ ಅವ್ರಿಗೆ ಸರಿ ಒಂದ್ಸಲ ವೀಲ್ ಬಿಚ್ಚಿ ನೋಡೋಣ ಸರ್ ಅಂತ ಹೇಳಿದ್ರು. ಆಯ್ತು ನೋಡಿ ಅಂತ ಹೇಳಿದ್ರು. ವೀಲ್ ಬಿಚ್ಚಿದ್ರು, ನೋಡಿದ್ರು. ಸರ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೆನ್ನಾಗಿದೆ, 60-70% ಇದೆ ಸರ್ ಬ್ರೇಕ್ ಪ್ಯಾಡ್ಸ್, ಎರಡೂ ಚೆನ್ನಾಗಿದೆ, ಯೂಸ್ ಮಾಡ್ಕೋಬೋದು ಸರ್ ಆರಾಮಾಗಿ. ಮತ್ತೆ ಸ್ವಲ್ಪ ಲೂಬ್ರಿಕೇಟ್ ಮಾಡ್ಬೇಕು ಸರ್ ಅಷ್ಟೇ ಸರ್, ಇದು ನನ್ಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಏನು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರು. ಒಂದೇ ಮಾತು ಹೇಳ್ಬಿಟ್ರು. ಹೌದಾ ಸರ್, ಏನು ಪ್ರಾಬ್ಲಮ್ ಇಲ್ವಾ? ಏನು ಪ್ರಾಬ್ಲಮ್ ಇಲ್ಲ ಸರ್, ಇದರಲ್ಲಿ ನಾನು ಇದು ಬ್ರೇಕ್ ಪ್ಯಾಡ್ಸ್ ಕ್ಲೀನ್ ಮಾಡಿಬಿಟ್ಟು ನಿಮಗೆ ಲೂಬ್ರಿಕೇಟ್ ಮಾಡ್ಕೊಡ್ತೀನಿ, ಒಂದು 20 ನಿಮಿಷ ಆಗುತ್ತೆ, ಇರ್ತೀರಿ ಕುತ್ಕೊತೀರಾ ಸರ್ ಅಂತ. ಆಯಿತು ಸರ್, ಧಾರಾಳ ಕುತ್ಕೊತೀನಿ ಅಂತ ಹೇಳಿದೆ. 20-25 ನಿಮಿಷ ತೊಗೊಂಡ್ರು. 20-25 ನಿಮಿಷ ತೊಗೊಂಡ್ರು, ಗಾಡಿ ರೆಡಿ ಆಯಿತು. ಕರೆದ್ಬಿಟ್ಟು ಒಂದು ರೌಂಡ್ ಇಬ್ರು ಕುತ್ಕೊಂಡು ಹೋಗಿ ಬಂದ್ವಿ. ಸರ್ ನೋಡಿ ಸರ್, ಇವಾಗ ಏನೋ ಸೌಂಡ್ ಕೇಳಿಸ್ತಿದೆ, ಹೆಂಗಿದೆ, ಏನಾದರೂ ಇದೆಯಾ ಅಂತೆಲ್ಲ ಕೇಳಿದ್ರು. ಏನೂ ಇಲ್ಲ ಸರ್, ಇವಾಗ ಚೆನ್ನಾಗಿದೆ. ವೀಲ್ ಕೂಡ ಈಗ ಫ್ರೀ ಆಗಿಬಿಟ್ಟಿರುತ್ತೆ ಸರ್. ಇವಾಗ ಬ್ರೇಕ್ ಪ್ಯಾಡ್ಸ್ ಎಲ್ಲನೂ ನಾನು ಕ್ಲೀನ್ ಮಾಡಿದ್ದೀನಲ್ಲ, ವೀಲ್ ಕೂಡ ಫ್ರೀ ಆಗಿಬಿಟ್ಟಿರುತ್ತೆ ಈಗ. ನೋಡಿ ಸರ್, ಏನಾದರೂ ಪ್ರಾಬ್ಲಮ್ ಇತ್ತಂದರೆ ತೊಗೊಂಬನ್ನಿ ಸರ್ ನೋಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಯ್ತು ಸರ್, ಹಂಗಾದ್ರೆ ಎಷ್ಟು ಸರ್ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರೆ, ಸರ್ ಕೊಡಿ ಸರ್ ಒಂದು 450 ರೂಪಾಯಿ ಅಂತ ಹೇಳಿದ್ರು. ನಾನು 500 ರೂಪಾಯಿ ಕೊಟ್ಟೆ. ನನಗೆ ತುಂಬ ಸಂತೋಷ ಆಯಿತು. ಸರ್ ಇದು ಡಿಸ್ಪ್ಲೇಟ್ ಏನು ಪ್ರಾಬ್ಲಮ್ ಇರಲ್ವಾ ಇದು ನೀವು ಅಂತ ಹೇಳಿದೆ. ಸರ್ ಡಿಸ್ಪ್ಲೇಟ್ ಎಲ್ಲ ಅಷ್ಟು ಈಜಿಯಾಗೆಲ್ಲ ಪ್ರಾಬ್ಲಮ್ ಬರಲ್ಲ ಸರ್, ಅದೆಲ್ಲ ತುಂಬ ಇವಾಗ ಎಲ್ಲಾದರೂ ಮಣ್ಣು ಕೆಲಸ ನಡೀತಿರೋದು, ಗಾಡಿ ಕೆಲಸ ನಡೀತಿರೋದು, ಅಲ್ಲೇ ಗಾಡಿ ಇಟ್ಟು ಅಲ್ಲಿ ನೀರೆಲ್ಲ ಬಿದ್ದು ಸರಿಯಾಗಿ ಇದಾಗ್ತಾನೆ, ಸರಿಯಾಗಿ ಯೂಸ್ ಮಾಡಿದೆ, ರಫ್ ಆಗಿರುತ್ತೆ ಆ ಟೈಮಲ್ಲಿ, ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡಿ ಆ ಥರ ಏನೋ ಹೇಳಿದ್ರು ಅವ್ರು ಕೆಲವೊಂದು ಪಾಯಿಂಟ್ಸ್ ಲಾಜಿಕ್ಕು. ಆದರೆ ಅದು ಏನೋ ತುಂಬ ರೇರ್ ಕೇಸಲ್ಲ ಆ ಥರ ಡಿಸ್ಪ್ಲೇಟ್ ಎಲ್ಲ ಇದಾಗೋದು, ಅಷ್ಟು ಈಜಿಯಾಗೆಲ್ಲ ಬರಲ್ಲ ಸರ್ ಅದು. ಅವಾಗ ಸರಿ ಸರ್ ಸಂತೋಷ ಆಯಿತು ಅಂತ ಅಂದ್ಬಿಟ್ಟು ಹೇಳಿದಾಗ, ಮತ್ತೆ ಏನಕ್ಕೆ ಸರ್ ಅದು ಮುಂದಕ್ಕೆ ಹೋದಾಗ ಮಾತ್ರ ಸೌಂಡ್ ಬರಲ್ಲ, ಹಿಂದಕ್ಕೆ ಬಂದಾಗ ಮಾತ್ರ ಸೌಂಡ್ ಬರ್ತದಲ್ಲ, ಅದು ಏನಕ್ಕೆ ಅಂತ ಕೇಳಿದೆ. ಇಲ್ಲ ಸರ್, ಯೂಶಲಿ ಗಾಡಿ ಫ್ರಿಕ್ಷನ್ ಬಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಜಾಸ್ತಿ ಓಡಾಡ್ತಿರುತ್ತೆ, ಸೊ ಹಾಗಾಗಿ ಅದಕ್ಕೆ ಸೆಟ್ ಆಗ್ಬಿಟ್ಟಿರುತ್ತೆ ಅದು. ಅದೇನೋ ಹೇಳಿದ್ರು ಲಾಜಿಕಲ್ ಅವರು. ಅದೇ ನಾವು ರಿವರ್ಸ್ ಬಂದ್ಬಿಟ್ಟು ರೇರಾಗಿ ನಾವು ಇದು ಮಾಡ್ತಿರ್ತೀವಿ, ಇದಕ್ಕೆ ಆ ಪ್ಯಾಟರ್ನ್ಗೆ ಅದು ಯೂಶಲಿ ಕೆಲವೊಮ್ಮೆ ಈ ಥರ ಆಗ್ಬಿಡುತ್ತೆ ಅದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಬ್ರೇಕ್ ಪ್ಯಾಡ್ಸ್ ಅನ್ನು ಕ್ಲೀನ್ ಮಾಡಿದ್ದೀನಿ ನಾನು, ಅಷ್ಟೆಲ್ಲ ಹೋಗಿದೆ, ಲೂಬ್ರಿಕೇಟ್ ಮಾಡಿದ್ದೀನಿ. ಸೊ ಇನ್ನೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಓಡಿಸ್ಕೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಹೇಳಿದ್ರು. 500 ರೂಪಾಯಿ ಕೊಟ್ಟೆ ಅವ್ರಿಗೆ, ಖುಷಿಯಾಗಿ ಆಚೆ ಬಂದೆ. ಸೊ ನನಗೇನು ಅನಿಸ್ತಂದರೆ, ದುಡಿಬೇಕು, ಕಷ್ಟಪಟ್ಟು ದುಡಿಬೇಕು, ಈ ಥರ ಎಲ್ಲ ಇನ್ನೊಬ್ರು ಹೊಟ್ಟೆಗೆ ಹೊಡಿಬಾರ್ದು ಅಲ್ವಾ ಸ್ನೇಹಿತರೆ? ಏನೇ ಇರಲಿ ಇನ್ನೊಬ್ರು ಹೊಟ್ಟೆಗೆ ಮಾತ್ರ ಅನ್ನ ಹಾಕಬಾರ್ದು. ಕಷ್ಟಪಟ್ಟು ದುಡಿ, ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ತಗೋ, ಅದು ಸಂತೋಷ. ಅದು ನೀನು ಟ್ರಸ್ಟ್ ಬಿಲ್ಡ್ ಮಾಡ್ಕೊಂತ ಇನ್ನು ಸ್ಟ್ಯಾಂಡ್ ಆ ಥರ ದುಡಿಬೇಕು. ಇವರು ಮೊದಲನೇ ಮೆಕ್ಯಾನಿಕ್ ಯಾವ ಥರ ಬಿಹೇವ್ ಮಾಡಿದ್ರು ನೋಡಿ. ಇವಾಗ ಹೆಸರು ಯಾರಿಗೋಯ್ತು ಇವರೊಬ್ಬರಿಂದ. ಇವಾಗ ಬೇರೆಯವ್ರಿಗೆ ಈ ವಿಡಿಯೋ ನೋಡಿದಾಗ ಬೇರೆಯವ್ರಿಗೆ ಯೂಶಲಿ ಏನಾಗುತ್ತೆ ಇವಾಗ, ಎಲ್ಲ ಮೆಕ್ಯಾನಿಕ್ಗಳು ಹಿಂಗೆ ಇರ್ತಾರೆ, ಯಾಕೆ ಗುರು ಅಂತ ಅನ್ಕೊಂತಾರೆ. ಇಲ್ಲ, ತಪ್ಪದು. 100ರಲ್ಲಿ ಒಬ್ಬರು ಇಬ್ಬರಾದ್ರೂ ಇರ್ತಾರೆ ಮಿನಿಮಮ್ ಆ ಥರ ದುಡ್ಡು ಮಾಡ್ಬೇಕು ಅನ್ನೋರಿಗೆ. ಬಟ್ ಹಂಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಹಂಗೆ ಮಾಡ್ತಾರೆ ಅನ್ನೋದು ಅದು ತಪ್ಪದು. ಸೊ ಒಳ್ಳೆ ಮೆಕ್ಯಾನಿಕ್ಗಳು, ಒಳ್ಳೆ ಟ್ರಸ್ಟೆಡ್ ಮೆಕ್ಯಾನಿಕ್ಸ್ ಇರ್ತಾರೆ. ಸೊ ಇಂಥವ್ರ ಹತ್ರ ಟ್ರಸ್ಟ್ ಬಿಲ್ಡ್ ಮಾಡ್ಕೋಬೇಕು. ನೀವು ನೆಮ್ಮದಿಯಾಗಿ ಕೆಲಸನ ಅವ್ರ ಹತ್ರನೂ ಮಾಡಿಸ್ಕೊತಾ ಇರ್ಬೋದು ಸ್ನೇಹಿತರೆ. ಸೊ ನೀವು ಅಷ್ಟೇ, ಏನಾದರೂ ಒಂದು ಪ್ರಾಬ್ಲಮ್ ಆಗಿತ್ತಂದರೆ ಡೈರೆಕ್ಟಾಗಿ ಬ್ಲೈಂಡಾಗಿ ಏನೂ ನಂಬಕ್ಕೆ ಹೋಗ್ಬಾರ್ದು. ಎಲ್ಲೇ ಹೋದ್ರೂ ಒಂಚೂರು ಅದನ್ನು ನೀವು ಅದ್ರ ಬಗ್ಗೆ ಸ್ವಲ್ಪ ಗೂಗಲ್ ಸರ್ಚ್ ಮಾಡೋದು, ಅಥವಾ ಯೂಟ್ಯೂಬ್ ವಿಡಿಯೋ ನೋಡೋದು, ಅಥವಾ ಯಾರಾದ್ರೂ ನಿಮ್ಮ ಫ್ರೆಂಡ್ ಯಾರಾಗ ಗೊತ್ತಿರೋ ಹತ್ರ ಕೇಳಿ ತಿಳ್ಕೊಂಡು ಆ ನಂತರ ನೀವು ಹೋದ್ರೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಓಕೆ, ನೀವು ಕಲ್ತಂಗಿರುತ್ತೆ ಅಲ್ವಾ. ಇದನ್ನ ನಿಮ್ಮ ಹತ್ರ ನಾನು ಹಂಚ್ಕೋಬೇಕಂತ ಅಂದ್ಬಿಟ್ಟು ಈ ಒಂದು ವಿಡಿಯೋಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಒಂಥರ ಫಸ್ಟ್ ಟೈಮ್ ನಾನು ಈ ಥರ ವಿಡಿಯೋ ಮಾಡ್ತಿರೋದು. ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಪ್ರೋತ್ಸಾಹಿಸಿ. ಸೊ ಈ ಥರ ಒಂದು ವ್ಯಾಲಿಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ನಾನು ತರಬೇಕಂತ ಅಂದ್ಬಿಟ್ಟೆ ಪ್ರಯತ್ನ ಮಾಡ್ತಿರ್ತೀನಿ. ಅದಕ್ಕಾಗಿ ನಂದು ವಿಡಿಯೋ ಸ್ವಲ್ಪ ಸ್ಲೋ ಇರುತ್ತೆ, ಕಮ್ಮಿ ಆಗ್ತಿರ್ತೀನಿ ನಾನು. ಬರೋ ವಾರ ಒಂದು ವಿಡಿಯೋ ಬರುತ್ತೆ ಸ್ನೇಹಿತರೆ. ಸೊ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಆಗಿ, ಡೆಫಿನೆಟ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ನಿಮ್ಗೆ ಏನಾದರೂ ಡೌಟ್ಸು ಅವು ಇವು ಇತ್ತಂದರೆ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ ಆಗಿ ನಾನು ರಿಪ್ಲೈ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲರಿಗೂ ನಾನು ರೆಸ್ಪಾಂಡ್ ಮಾಡ್ತೀನಿ. ಯಾವುದಾದ್ರು ಬಿಟ್ಟಿದ್ರೆ ಕ್ಷಮೆ ಇರಲಿ. ನಾನು ತಿರುಗಿ ನನ್ನ ಕಣ್ಣಿಗೆ ಬಂದಾಗ ನಾನು ಡೆಫಿನೆಟ್ ಆಗಿ ಅದನ್ನು ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಟೈಮ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.